கீச்சு கீச்சென்று சிட்டு கிளைகளில் பேசுது. கீச்சு கீச்சென்று சிட்டு கிளைகளில் பேசுது. கீக்கோ குருவி கத்துது, என் மனம் மயங்குது. காலமே நீ எழுந்து கடவுளை தூதினந்து, கால தாமதம் நந்தந்து என் ಮನಮೇ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಕಾಣೋದಕ್ಕೆ ನಾನು ಸಂತೋಷ ಪಡುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ನಂಬ್ತೇನೆ. ದೇವರು ನಮ್ಮನ್ನು ಅನುದಿನವೂ ಅದನ್ನು ಹೊಸ ಒಂದು ದಿನವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಅದಕ್ಕೋಸ್ಕರ ನಾವು ದೇವರ ಸ್ತೋತ್ರ ಮಾಡೋಣ. ಸೊ ನಾವು ಈ ಒಂದು ವಾಕ್ಯವನ್ನು, ಈ ಒಂದು ಅನುದಿನದ ಆಹಾರದ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 21ನೇ ವಚನದಿಂದ 25ನೇ ವಚನದವರೆಗೂ. ಯೇಸು ಅವರಿಗೆ, ಒಂದೇ ಕ್ರಿಯೆಯನ್ನು ಮಾಡಿದೆನು, ಅದಕ್ಕೆ ನೀವೆಲ್ಲರೂ ಬೆರಗಾಗಿದ್ದೀರಿ. ಮೋಶೆಯು ನಿಮಗೆ ಸುನ್ನತಿ ಎಂಬ ಸಂಸ್ಕಾರವನ್ನು ನೇಮಿಸಿದನು. ಅದು ಮೋಶೆಯಿಂದ ಬಂದದೆಂದು ನಾನು ಹೇಳುವುದಿಲ್ಲ, ಮೂಲ ಪುರುಷರ ಕಾಲದಿಂದ ಬಂದದ್ದು. ಮತ್ತು ಆ ಸುನ್ನತಿಯನ್ನು ಸಬ್ಬತ್ ದಿನದಲ್ಲಿಯೂ ಮಾಡುತ್ತಿದ್ದೀರಿ. ಮೋಶೆಯ ನೇಮವನ್ನು ಮೀರಬಾರದೆಂದು ಒಬ್ಬನು ಸಬ್ಬತ್ ದಿನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳುವುದಾದರೆ, ನಾನು ಸಬ್ಬತ್ ದಿನದಲ್ಲಿ ಒಬ್ಬ ಮನುಷ್ಯನನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡಿದ್ದಕ್ಕೆ ನನ್ನ ಮೇಲೆ ಕೋಪಗೊಳ್ಳುತ್ತಿದ್ದೀರೋ? ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡಿರಿ, ನ್ಯಾಯವಾಗಿ ತೀರ್ಪು ಮಾಡಿರಿ ಎಂದು ಹೇಳಿದನು. ಯೆರೂಸಲೇಮಿನವರು ಇವನೆಲ್ಲವೂ ಅವರು ಕೊಲ್ಲಬೇಕೆಂದಿದ್ದರು, ನೋಡಿರಿ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧ ನೀತಿವಂತನು ಪರಲೋಕದ ದೇವರ ರಾಜ್ಯಕರ್ತನೆ, ಅಪ್ಪ ಈ ಒಂದು ಬೆಳಗ್ಗೆ ಸಮಯಕ್ಕೆ ನಿಮ್ಗೆ ಸ್ತೋತ್ರ ಮಾಡ್ತೇವೆ. ಎಸಪ್ಪ ಈ ಒಂದು ಹೊಸ ಒಂದು ದಿನವನ್ನು ಕೊಟ್ಟರು ರಾಜ, ನಮ್ಮನ್ನು ಆಶೀರ್ವದಿಸಿದ ಸ್ತೋತ್ರ ಮಾಡ್ತೇನೆ ಕರ್ತನೆ. ಅಪ್ಪ ಕರ್ತನೆ, ಈ ದಿನದಲ್ಲೂ ಸಹ ಕರ್ತನೆ ರಾಜ, ಎಸಪ್ಪ ಕರ್ತನೆ, ನಮ್ಮ ಕಾರ್ಯಗಳನ್ನು ಕರ್ತೇಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇವೆ ಕರ್ತನೆ ರಾಜ. ಅಪ್ಪ ನೀವು ಬಲಪಡಿಸಿರಿ ಕರ್ತನೆ. ಅಪ್ಪ ಕರ್ತನೆ ಪರಜ, ನಮ್ಮ ಆಲೋಚನೆಗಳಲ್ಲ ಕರ್ತನೆ ರಾಜ, ನಿಮ್ಮ ಆಲೋಚನೆ ಕರ್ತನೆ ನಮ್ಮ ಜೀವನದಲ್ಲಿ ನೆರವೇರಬೇಕೆಂದು ನಮ್ಮನ್ನು ಒಪ್ಪಿಸಿಕೊಡ್ತೇವೆ ರಾಜ. ಕರ್ತನೆ ಪರಾಜ, ನಾವು ಮಾಡುವ ಎಲ್ಲಾ ಕಾರ್ಯದಲ್ಲಿ ಕರ್ತನೆ ಅಪ್ಪ ನೀವು ಮುಂದೆ ನಿಂತು ಕರ್ತನೆ ರಾಜ ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ ರಾಜ. ಈ ಒಂದು ಕರ್ತನೆ ಪರಾಜ ಮುಖ್ಯವಾಗಿ ರಾಜ ಅಪ್ಪ ಕರ್ತನೆ ಒಂದು ಜೀವನದಲ್ಲಿ ಕರ್ತನೆ ಒಂದು ನೆಕ್ಸ್ಟ್ ಡಿಸಿಷನ್ ತಗೊಂತಿರುವ ಕರ್ತನೆ ರಾಜ, ಕನ್ಫ್ಯೂಷನ್ ಇರುವ ಒಬ್ಬೊಬ್ಬರು ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ಕರ್ತನೆ ರಾಜ. ಅಪ್ಪ ನೀವು ಕರ್ತನೆ ಪರಾಜ ಒಂದು ಕ್ಲಾರಿಟಿಯನ್ನು ದಯಪಾಲಿಸಬೇಕಂತ ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಅಪ್ಪ ಕರ್ತನೆ, ನಾವು ಯಾವ ರೀತಿ ನಡೆದುಕೊಳ್ಳಬೇಕು, ಏನು ಮಾತನಾಡಬೇಕು ಕರ್ತನೆ, ಯಾರೊಟ್ಟಿಗೆ ಮಾತನಾಡಬೇಕೆಂದು ಕರ್ತನೆ ರಾಜ, ಒಂದೊಂದು ಕಾರ್ಯಗಳನ್ನು ಕರ್ತನೆ ರಾಜ ನೀವು ತಿಳಿಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೀವಿ ರಾಜ್ಯ ಕರ್ತನೆ. ಅಪ್ಪ ಕರ್ತನೆ ರಾಜ, ಅಪ್ಪ ಕರ್ತನೆ ಕುಟುಂಬಗಳನ್ನು ನಿಮ್ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ನೀವು ಬಲಪಡಿಸಿರಿ ಕರ್ತನೆ ರಾಜ, ಕುಟುಂಬಗಳನ್ನು ಹೆಚ್ಚಾಗಿ ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಕುಟುಂಬದ ಒಬ್ಬೊಬ್ಬರನ್ನು ಕರ್ತನೆ ರಾಜ ನೀವು ಅಭಿಷೇಕಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಅಪ್ಪ ನಮ್ಮ ಸಭೆಯನ್ನು ಒಪ್ಪಿಸಿಕೊಡ್ತೇನೆ, ನಮ್ಮ ಸಭೆಯಲ್ಲಿ ನಮ್ಮ ಮಕ್ಕಳನ್ನು ಒಪ್ಪಿಸಿಕೊಡ್ತೇನೆ ರಾಜ. ಕರ್ತನೆ ರಾಜ, ಯಾರಾದ್ರೂ ಅನಾರೋಗ್ಯದಲ್ಲಿದ್ದರೆ ರಾಜ್ಯ ಕರ್ತನೆ, ಈ ದಿನದಲ್ಲಿ ಕರ್ತನೆ ಒಂದು ಅದ್ಭುತ ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ಹೊಸ ಒಂದು ಬಲವನ್ನು ದಯಪಾಲಿಸಿ ಕರ್ತನೆ, ಹೊಸ ಒಂದು ಆರೋಗ್ಯವನ್ನು ದಯಪಾಲಿಸಿ ರಾಜ್ಯ ಕರ್ತನೆ. ಸಪ ನೀನು ಬಲಪಡಿಸಿ ನಡೆಸಿಕೊಂಡು ಸ್ತೋತ್ರ ಮಾಡ್ತೇನೆ. ಯೇಸುವಿನ ದೇವರೇ, ಆಮೇನ್.